ಬೆಳಗಾವಿ, ಕಿತ್ತೂರು ಹಾಗೂ ಧಾರವಾಡ ರೈಲು ಮಾರ್ಗಕ್ಕೆ ಕೆಲ ಭೂಸ್ವಾಧೀನ ಪ್ರಕ್ರಿಯೆ ಬಾಕಿ ಇದೆ. ರಾಜ್ಯ ಸರ್ಕಾರ ಅದನ್ನು ಬಗೆಹರಿಸಿ ಕಾಮಗಾರಿ ಆರಂಭಿಸಬೇಕು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ, ಕಿತ್ತೂರು, ಧಾರವಾಡ ರೈಲ್ವೆ ಕಾಮಗಾರಿಗೆ ರಾಜ್ಯ ಸರ್ಕಾರದ ಹಂತದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಿ ರೈತರಿಗೆ ಪರಿಹಾರ ನೀಡಿದರೆ ಕಾಮಗಾರಿ ಆರಂಭವಾಗಿ ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ. ಈ ಕುರಿತು ಈಗಾಗಲೇ ಸಿಎಂಗೆ ಪತ್ರ ಬರೆದಿದ್ದೀನಿ ಎಂದರು. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ 4,500 ಕೋಟಿ ರೂಪಾಯಿ ಠೇವಣಿದಾರರಿಗೆ ವಂಚನೆ ಮಾಡಿರುವ ಕುರಿತು ಸರ್ಕಾರ ತನಿಖೆ ನಡೆಸುತ್ತಿದೆ. ತನಿಖೆ ನಡೆಸಿದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ರಾಜ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಒಳಜಗಳ ನಡೆಯುತ್ತಿದೆ. ಇವರ ಒಳಜಗಳದಿಂದ ಸರ್ಕಾರ ಪತನವಾಗಲಿದೆ ಎಂದರು. ನೋಡಿ, ಆಲ್ಮೋಸ್ಟ್ ಹಿಂದೆ ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರು ರೈಲ್ವೆ ಮಿನಿಸ್ಟರ್ ಇದ್ದಾಗ ಮಂಜೂರು ಮಾಡಿದಂಥ ಯೋಜನೆ 960 ಕೋಟಿಗಿಂತ ಹೆಚ್ಚು ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ನಾನು ಲೋಕಸಭಾ ಸದಸ್ಯ ಆಗೋ ಮುಂಚೆ ಕೆಲವು ಕಡೆ ರೈತರು ಕೊಡಲಿಕ್ಕೆ ತಯಾರಿಲ್ಲ, ಮತ್ತೊಂದಿಲ್ಲ ಅಂಥೇಳಿ ತಕರಾರು, ಪ್ರೊಟೆಸ್ಟು ಎಲ್ಲ ಆಗಿದ್ದರಿಂದ ಒಂದು 10 ಎಕರೆನೂ ಲ್ಯಾಂಡ್ ಅಕ್ವಿಷನ್ ಆಗಿರಲಿಲ್ಲ. ಕೊನೆಗೆ ನಾನು ಲೋಕಸಭಾ ಸದಸ್ಯ ಆದಮೇಲೆ ಅದೆಲ್ಲ ಸ್ಟಡಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಹಲವಾರು ಸಭೆಗಳನ್ನು ಮಾಡಿ ಪ್ರತಿ ತಿಂಗಳ ಮೀಟಿಂಗನ್ನು ಮಾಡಿದ್ರಿಂದ, ರಿವ್ಯೂ ಮಾಡಿದ್ರಿಂದ ಮತ್ತು ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸು, ರೈಲ್ವೆ ಆಫೀಸರ್ಸನ್ನು, KIDB ಆಫೀಸರ್ಸನ್ನು ಎಲ್ಲರೂ ಕರೆಸ್ಕೊಂಡು ಎಲ್ಲಿ ಅಡೆತಡೆ ಇದ್ದಾವೆ, ಏನು ತೊಂದರೆ ಇದೆ, ರೆವಿನ್ಯೂ ಆಫೀಸರ್ನು ಕುಂದಿಸ್ಕೊಂಡು ಎಲ್ಲವೂ ಡಿಸ್ಕಷನ್ ಮಾಡಿದಾಗ ಏನೋ ತೊಂದರೆ ಮತ್ತೊಂದು ಎಲ್ಲ ಹೇಳಿದಾಗ ಅದನ್ನ ಹಂತವಾಗಿ ನಿವಾರಣೆ ಮಾಡ್ಕೊಂಡು ಬಂದ್ವಿ. ಮತ್ತು ಅವ್ರಿಗೆ ಫ್ರೀಡಮ್ ಕೊಡುವಂಥ ಮುಖಾಂತರ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಚಾಲೂ ಮಾಡಿದರು. ಮತ್ತು ಸಾರ್ವಜನಿಕರ ರೈತರ ವಿಶ್ವಾಸವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಅವರೆಲ್ಲ ಮಾಡಿದ್ದರಿಂದ ಆಲ್ಮೋಸ್ಟ್ ಸರ್ವೆ, ಮತ್ತೊಂದು DPR ಅಲೈನ್ಮೆಂಟು ಮಾಡುವಂಥದ್ದು ಅದೆಲ್ಲವೂ ಸಹಿತ ಎಲ್ಲ ಮುಗಿದು ಈಗ ಎಲ್ಲಿವರೆಗೆ ಅಂದರೆ ಪ್ರಿಲಿಮಿನರಿ ಅಲ್ಲ, ಫೈನಲ್ ನೋಟಿಫಿಕೇಷನ್ ಆಗಿದೆ. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 1,200 ಎಕರೆಯಷ್ಟು ಜಮೀನಿಗೆ ಫೈನಲ್ ನೋಟಿಫಿಕೇಷನ್ ಅಕ್ವಿಷನ್ ಸಲುವಾಗಿ ಆಗಿದೆ. ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 240 ಎಕರೆ ಜಮೀನಿಗೆ ಭೂಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಷನ್ ಆಗಿದೆ. ಇನ್ನು ರಾಜ್ಯ ಸರ್ಕಾರ ಅದಕ್ಕೆ ಇಟ್ ಈಸ್ ಅ ಡ್ಯೂಟಿ ಆಫ್ ದಿ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಟು ಗಿವ್ ದ ಕಾಂಪನ್ಸೇಷನ್ ಅಮೌಂಟ್ ಟು ದಿ ಡಿಸ್ಟ್ರಿಬ್ಯೂಟ್ ದ ಕಂಪನಿ ಅಮೌಂಟ್ ಟು ದಿ ಫಾರ್ಮರ್ಸ್. ಅವ್ರ ಡ್ಯೂಟಿ ಈಗ ಚಾಲೂ ಆಗ್ತದೆ. ಹೀಗಾಗಿ ಅವರು ಏನಾಗಿದೆ, ಸುಮಾರು 350ರಿಂದ 400 ಕೋಟಿ ಹಣ ಬೇಕಾಗ್ತದೆ ಇದಕ್ಕೆ ಪರಿಹಾರಧನ ಕೊಡಲಿಕ್ಕೆ. ಆದರೆ ಇಲ್ಲಿವರೆಗೆ ಹಣ ಬಿಡುಗಡೆ ಮಾಡ್ತಾಯಿಲ್ಲ ರಾಜ್ಯ ಸರ್ಕಾರ. ನಾವು ಸಾಕಷ್ಟು ಒತ್ತಾಯ ಮಾಡಿದ್ವಿ, ಒಂದು ಲೆಟರು ಬರೆದಿದ್ದು ಮುಖ್ಯಮಂತ್ರಿಗಳಿಗೆ, ಎಲ್ಲ ಮಾಡಿ ಸಾರ್ವಜನಿಕ ಸ್ಟೇಟ್ಮೆಂಟ್ ಕೊಟ್ಟರು ರಾಜ್ಯ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡದೇ ಇದ್ದುದರಿಂದ ಇದು ಪ್ರಾಜೆಕ್ಟು ನೆನೆಗದೆ ಬಿದ್ದಿದೆ. ಅಷ್ಟೇ ಅಲ್ಲ, ರೈಲ್ವೇದವರು ಮೊನ್ನೆ GM ಜೊತೆನೂ ನಾನು ಮೀಟಿಂಗ್ ತೊಗೊಂಡೆ. ಅವ್ರು GM ಹೇಳುವಂಥದ್ದು, ನೀವು ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಂಡು ಪರಿಹಾರಧನ ಕೊಟ್ಟು ಆ ಲ್ಯಾಂಡನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ಇಮಿಡಿಯೇಟ್ಲಿ ಟೆಂಡರ್ ಕರೆದು ನಾನು ಕೆಲಸ ಚಾಲೂ ಮಾಡಿಸ್ತೀನಿ ಅನ್ನೋದಂತನ GM ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಇಟ್ ಈಸ್ ಎಂಟೈರ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಇದು ಡಿಲೇ ಹಾಕೊಂತ ಹೋದರೆ ಅದಕ್ಕೆ ಜವಾಬ್ದಾರಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಇರ್ತದೆ. ಅದಕ್ಕಾಗಿ ನಾವು ಒತ್ತಾಯ ಮಾಡುವಂಥದ್ದು ಸಿದ್ದರಾಮಯ್ಯನವರಿಗೆ, ಇವತ್ತು ಇದೊಂದು ಪ್ರಯಾರಿಟಿ ಕೊಟ್ಟು ಹಣ ಬಿಡುಗಡೆ ಮಾಡುವಂಥ ಕೆಲಸ ಆದರೆ ನಮ್ಮ ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನು ಕೆಲಸನೂ ಸ್ಟಾರ್ಟ್ ಆಗ್ತದೆ. ಬಹುಶಃ 1-2 ವರ್ಷದಲ್ಲಿ ಅದು ಯೋಜನೆ ಪೂರ್ಣ ಆಗ್ತದೆ. ಅದರಿಂದ ಈ ಭಾಗದ ಜನರಿಗೆ 1 ತಾಸು ಉಳಿತಾಯ ಆಗ್ತದೆ ಬೆಂಗಳೂರು ಟ್ರಾವೆಲಿಂಗ್. ಅದು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಸಿದ್ದರಾಮಯ್ಯನವರು ನಿರ್ಧಾರ ಕೈಗೊಳ್ಳಬೇಕಂತ ಒತ್ತಾಯವನ್ನು ಮಾಡ್ತೀವಿ. 60 ಎಕರೆ ಮಾತ್ರ ಅಲ್ಲಿ ಸಮಸ್ಯೆ ಇದೆ. ಅವರು ಅಲ್ಲಿ ರೈತರು ಇದನ್ನ ಅಲೈನ್ಮೆಂಟ್ ಚೇಂಜ್ ಮಾಡ್ರಿ ಅಂತಾರೆ, ರೈಲ್ವೇದವರು ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ. ಅದಕ್ಕಾಗಿ ಆದಷ್ಟು ಬೇಗನೆ ಅದ್ರ ಬಗ್ಗೆ ನಿರ್ಧಾರ ಕೈಗೊಂಡು ಅದನ್ನು 60 ಎಕರೆ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ರಾಜ್ಯ ಸರ್ಕಾರ. ಹೀಗಾಗಿ ಅದನ್ನು ಆದಷ್ಟು ಸಾಲ್ವ್ ಆಗ್ತದೆ, ನನಗೂ ಗುರ್ತದೆ, ನನಗೆ ಆಗ್ತದೆ ವಿಶ್ವಾಸ. ಅದು ಮೊದಲಿಂದ ನಡೀತಾ ಇದೆ. ಇಲ್ಲಿ ಇನ್ ಫೈಟಿಂಗ್ CM ಮತ್ತು DCM ನಡುವೆ ಇನ್ ಫೈಟಿಂಗ್ ಐತಿ. ಭಾಳ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಮತ್ತು DK ಶಿವಕುಮಾರ್ ಅಂತೂ ನಾನು ಮುಖ್ಯಮಂತ್ರಿ ಆಗಲೇಬೇಕಂತ ಹಠಕ್ಕೆ ಬಿದ್ದಿದ್ದಾರೆ. ಸಿದ್ದರಾಮಯ್ಯನವರು ಬಿಡಲಿಕ್ಕೆ ತಯಾರಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಫೈಟಿಂಗ್ ಏನಾಗುತ್ತೆ, ಕೊನೆಗೆ ಈ ಸರ್ಕಾರ ಪತನ ಆಗ್ತದೆ. ಇದರಿಂದ ಮುಖ್ಯಮಂತ್ರಿ ಬದಲಾವಣೆ ಆಗ್ತದಲ್ಲೂ ಗುರ್ತಿಲ್ಲ, ಆದರೆ ಸರ್ಕಾರ ಅಂತೂ ಪತನ ಆಗ್ತದೆ. ಅದಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಅವ್ರ ನಿರ್ಧಾರ ಕೈಗೊಳ್ಳಬೇಕು. ಇವತ್ತೇನಾಗಿದೆ, ಈ ರೀತಿ ಇನ್ ಫೈಟಿಂಗ್ ನಡೀತಿದ್ದರಿಂದ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮತ್ತು ಸಿದ್ದರಾಮಯ್ಯವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೊಲ್ಯಾಪ್ಸ್, ಏನೂ ಯಾವುದೇ ಕಂಟ್ರೋಲ್ ಇಟ್ಕೊಂಡಿಲ್ಲ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಮತ್ತು ಕರಪ್ಷನ್ ಸಿಕ್ಕಾಪಟ್ಟಿ ಜಾಸ್ತಿ ಆಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಇವತ್ತು DK ಶಿವಕುಮಾರ್ ಇವರು ಇನ್ ಫೈಟಿಂಗ್
ಜನರ ಹಿತಾಸಕ್ತಿಗೆ ವ್ಯತಿರಿಕ್ತವಾಗಿದೆ ಮತ್ತು ಇದರಿಂದ ಕರ್ನಾಟಕದ ಅಭಿವೃದ್ಧಿ ಕುಂದಾಗ್ತದೆ. ನಾವು ಒಂದೇ ಹೇಳಿದ್ವಿ ಉದಾಹರಣೆ, ಬೆಳಗಾವಿ ಧಾರವಾಡ ಹೊಸ ರೈಲ್ವೆ ಲೈನ್, ಅದಕ್ಕೊಂದು 400 ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ, ರಾಜ್ಯ ಸರ್ಕಾರಕ್ಕೆ. ಇದನ್ನು ತೊಂದರೆ, ಅದು ಈ ಭಾಗದ ಜನರಿಗೆ ತೊಂದರೆ ಅಲ್ಲ. ಅಲ್ಲೇ ನೋಡಿದರೆ ತುಮಕೂರಿಂದ ದಾವಣಗೆರೆಗೆ ಅಲ್ಲಿ ಪರಿಹಾರ ಕೊಡಬೇಕು ಹೊಸ ರೈಲ್ವೆ ಲೈನಿಗೆ, ಅದಕ್ಕೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆ ಮಂಜೂರು ಮಾಡಿದ್ರು, ಅದು ಅನುಷ್ಠಾನಕ್ಕೆ ಬರದ ರೀತಿ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ, ಬಿಕಾಸ್ ಆಫ್ ಇನ್ ಫೈಟಿಂಗ್. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।